CNG LPG ಗ್ಯಾಸ್ ಎಲ್ಲ ಜಾಸ್ತಿ ಆಗಿದೆ ರೇಟು. ಮುಂಚೆ 60 ರೂಪಾಯಿ ಇದ್ದಂಥ LPG ಬಂದ್ಬಿಟ್ಟು ಇವಾಗ 100 ರೂಪಾಯಿ ಆಗಿದೆ. CNG ಅದು 70 ರೂಪಾಯಿ ಇದ್ದಿದ್ದು ಅದು ಕೂಡ 91 ರೂಪಾಯಿಂದ 100 ರೂಪಾಯಿವರೆಗೂ ಆಗಿದೆ. ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ ದಿನೇ ದಿನೇ ಈ ಬೆಲೆ ಏರಿಕೆ ಮಾಡೋದ್ರಿಂದ ಗೌರ್ಮೆಂಟು ನಮ್ಮ ಮಧ್ಯಮ ವರ್ಗದವ್ರ ಮೇಲೆ, ಬಡವ್ರ ಮೇಲೇ ಎಫೆಕ್ಟ್ ಆಗ್ತಾಯಿದೆ. ಕೂಲಿ ಕಾರ್ಮಿಕರ ಮೇಲೆ, ಆಟೋ ಚಾಲಕರ ಮೇಲೆ ತುಂಬ ಈ ಬೆಲೆ ಏರಿಕೆಯಿಂದ ತುಂಬ ನಷ್ಟ ಆಗ್ತಾಯಿದೆ. ಜೀವನ ನಡೆಸೋದು ಕಷ್ಟ ಆಗ್ತಾಯಿದೆ. ಡ್ಯೂಟಿಗಳು ಸರಿಯಾಗಿ ಬೀಳಲ್ಲ ಆಟೋದಲ್ಲಿ. ಇನ್ನು ಆಟೋದಲ್ಲಿ ರಿಪೇರಿ ಖರ್ಚು ಅದು ಇದು ಅಂತ ಬತ್ತು ಅಂದರೆ ಅದಕ್ಕೂ 500-1000 ರೂಪಾಯಿ ಖರ್ಚಾಗುತ್ತೆ. ಡ್ಯೂಟಿಗಳೂ ಆರ್ಡ್ರು ಓಲಾ ಊಬರ್ ಅವ್ರೂ ರೇಟು ಜಾಸ್ತಿ ಕೊಡೋಲ್ಲ. 17 ರೂಪಾಯಿ ಕಿಲೋಮೀಟ್ರ್ ಕೊಡ್ತವ್ರೆ. ಆಮೇಲೆ ಲಾಂಗ್ ಡ್ಯೂಟಿಗಳು ಸಿಗೋಲ್ಲ. ಆಮೇಲೆ ಕಾಯ್ಕೊಂಡಿರಬೇಕು. ಡ್ಯೂಟಿಗಳು ಒಂದಾದ್ಮೇಲೆ ಬೀಳಲ್ಲ. ಆಟೋ ಚಾಲಕರದ್ದು ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ. ಗೌರ್ಮೆಂಟು ಇದನ್ನು ಮನೆಗಂಡು ಎಲೆಕ್ಷನ್ಗಿಂತ ಮೊದಲೇ ಹೇಳಿದ್ರು ಯಾವುದೂ ರೇಟ್ ಜಾಸ್ತಿ ಮಾಡಲ್ಲ, ಎಲೆಕ್ಷನ್ ಮುಗಿತು ರೇಟ್ ಜಾಸ್ತಿ ಮಾಡಿದ್ರು, ಎಷ್ಟು ಕಷ್ಟ ಆಗ್ತದೆ. ಇದು ಎಲೆಕ್ಷನ್ಗಿಂತ ಮುಂಚೆ, ಓಟ್ ಹಾಕೋಕ್ಕಿಂತ ಮುಂಚೆ ಯಾವುದೇ ರೇಟ್ ಕೂಡ ಜಾಸ್ತಿ ಮಾಡಲ್ಲ ಅಂತ ಹೇಳ್ತಾರೆ ಗೌರ್ಮೆಂಟ್ನವರು. ಆಮೇಲೆ ಗೆದ್ದ ಮೇಲೆ ರೇಟ್ಗಳೆಲ್ಲ ಜಾಸ್ತಿ ಮಾಡ್ತಾರೆ. ಅದು ನೇರವಾಗಿ ಪರಿಣಾಮ ಬೀರೋದು ಬಡವ್ರ ಮೇಲೆ, ನಮ್ಮಂಥ ಆಟೋ ಚಾಲಕರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ. ಜೀವನ ತುಂಬ ಕಷ್ಟ ಆಗ್ತಾಯಿದೆ ಸರ್. ಜೀವನ ಮಾಡಲೇಬೇಕು. ಮನೆ ಬಾಡಿಗೆ ಕಟ್ಟಬೇಕು, ಹೆಂಡತಿ ಮಕ್ಕಳು ಸಾಕಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಜೀವನ ಸಾಗಿಸಲೇಬೇಕು. ನಮ್ಮದು ಜೀವನ ತುಂಬ ಕಷ್ಟ ಇದೆ, ಕಷ್ಟದಲ್ಲಿ ನಡೀತಾ ಇದೆ. ಈಗ ಮೋದಿಯವರು ಇಷ್ಟೆಲ್ಲ ಮಾತಾಡ್ತಾರೆ, ಬಟ್ ಈ ಆಟೋದವ್ರಿಗೆ ಯಾಕೆ ಇಷ್ಟು ಸಮಸ್ಯೆ ಕೊಡ್ತಾರೆ? ಸಮಸ್ಯೆ ಅವರು ಮಿಡಿಲ್ ಕ್ಲಾಸು ಜನಗಳನ್ನ ಸ್ವಲ್ಪ ಅವರು ಪರಿಗಣನೆಗೆ ತೊಗೋಬೇಕು. ಬಡವ್ರನ್ನ, ಮಿಡಿಲ್ ಕ್ಲಾಸ್ ಜನಗಳನ್ನ ಅದ್ರ ಮೇಲೆ ಅವರು ಗಮನ ಕೊಟ್ಟು ಅವ್ರ ಜೀವನ ಹೆಂಗೆ ಏನೋ ಖರ್ಚುಗಳು ಅದ್ರ ಬಗ್ಗೆ ಮಾಡಿ ಸ್ವಲ್ಪ ಸಾಮಾನ್ಯ ಜನರು ಬದುಕಲಿಕ್ಕೆ, ಜೀವನ ಸಾಗಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದು ದಯವಿಟ್ಟು ಮನವಿ ಮಾಡ್ತೀನಿ. ನಮ್ಮ ರಾಜ್ಯದ ಸಂಸದರು ಏನು ಮಾಡ್ತಾಯಿದ್ದಾರೆ, ಎಲ್ಲ MP ಗಳು ಏನು ಮಾಡ್ತಾಯಿದ್ದಾರೆ? ಈ ರೀತಿ ಕಷ್ಟ ಆಗ್ತಾಯಿದೆ MP ಎಲೆಕ್ಷನ್, ರಾಜಕೀಯದವರು ಎಲ್ಲ ಈಗ ಅವರು AC ಕಾರು, AC ರೂಮು, ವಿಧಾನಸೌಧಕ್ಕೆ ಹೋಗ್ತಾರೆ. ಕೂಲಾಗಿರುತ್ತೆ, AC ತಂಪಾಗಿರುತ್ತೆ, ಕೂತಿಗೆ ಮೀಟಿಂಗ್ ಮಾಡ್ತಾರೆ, ಬರ್ತಾರೆ. ಇದು ಬೆಲೆ ಏರಿಕೆ ಇಂದ ಹಿಡಿದು ಈ ಬಡವ್ರಿಗಾಗಲಿ, ಕಾರ್ಮಿಕರ ವರ್ಗಕ್ಕಾಗಲಿ ಯಾರೂ ಕೂಡ ಒಂದು ಸಹಾಯ ಮಾಡೋದಾಗಲಿ, ಒಂದು ರೇಟ್ಗಳನ್ನ ಕಮ್ಮಿ ಮಾಡಿಸೋದಿರಲಿ. ಮತ್ತು ಈಗ ಆಟೋ ರೈಡ್ ಕೂಡ ಜಾಸ್ತಿ ಆಗಿದೆ. 2,77,000-75,000 ನಡೀತಾ ಇದೆ ಇವಾಗ. ಈ ಯುದ್ಧ ಇಸ್ರೇಲ್ ಯುದ್ಧ ಇರೋದ್ರಿಂದ 7,000 ರೂಪಾಯಿ ಜಾಸ್ತಿ ಆಗಿದೆ. ಮತ್ತು ಗ್ಯಾಸು ಕೂಡ ಮೊದಲೇ ಹೋದ ತಿಂಗಳೊಂದು ಸಿಗ್ತಾನೆ ಇರಲಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ. ಈಗ ಅದೇ ಸಿಕ್ಕಿದ್ರು ರೇಟ್ ಜಾಸ್ತಿ. ರಾಜಕೀಯ ಬಂದ್ಬಿಟ್ಟು ಇದು ಒಂಥರ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್. ಬಡವ್ರಿಗೆ, ಮಧ್ಯಮ ವರ್ಗಕ್ಕೆ ಯಾವುದೇ ರೀತಿಯಾದ ಅನುಕೂಲ ಇಲ್ಲ. ಓಟ್ ಹಾಕ್ಸ್ಕೋಬೇಕಾರೆ ವಾಟ್ರು ಕೊಟ್ಟು, ದುಡ್ಡು ಕೊಟ್ಟು ಹಾಕ್ಸ್ಕೊತಾರೆ. ಅಭಿವೃದ್ಧಿ ಕಾರ್ಯ ಅಷ್ಟು ಕಷ್ಟ ಇದೆ. ದಯವಿಟ್ಟು ಇದನ್ನು ಜನರು ತುಂಬ ಒದ್ದಾಡ್ತವ್ರೆ ಸರ್. ಯಾವುದೇ ಪಕ್ಷ ಬಂದ್ರೂ ನಂಬಿಕೆ ಇಟ್ಟು ಓಟ್ ಹಾಕ್ತಾರೆ. ಯಾವುದೇ ಪಕ್ಷ ಬಂದ್ರೂ ಅದೇ ಥರನೇ ಮಾಡ್ತಾರೆ. ಬಡವ್ರಿಗೆ ಅನುಕೂಲ ಮಾಡಲ್ಲ. ಅಲ್ಲೇ ಎಲ್ಲ ಅವ್ರ ಸ್ವಾರ್ಥ, ದುಡ್ಡು ಮಾಡೋದು ಇದು ಮಾಡ್ತಾರೆ ಹೊರತು ಕಾರ್ಮಿಕ ವರ್ಗಕ್ಕೆ, ಈ ಗಾರ್ಮೆಂಟ್ಸ್ಗೆ ಹೋಗೋರಿಗೆ, ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ, ಗಾರೆ ಕೆಲಸದವ್ರಿಗೆ, ಒಟ್ಟು ಮಧ್ಯಮ ವರ್ಗ, ಕೂಲಿ ಕಾರ್ಮಿಕ ವರ್ಗ ಏನಿದೆ ಅದ್ರ ಸ್ಥಿತಿ ತುಂಬ ಚಿಂತಾಜನಕ ಆಗಿದೆ. ದಯವಿಟ್ಟು ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ಅನುಕೂಲ ಮಾಡ್ಕೊಳ್ಳಿ. ಬೆಲೆ ಸ್ವಲ್ಪ ಇಳಿಸಿ, ಬೆಳೆ ರೇಟ್ಗಳು ಇಳಿಸಿ. ಶಕ್ತಿ ಯೋಜನೆಯಿಂದ ತುಂಬಾ ಹೊಡೆತ ಬಿದ್ದಿದೆ. ಎಲ್ಲ ಲೇಡೀಸ್ ಎಲ್ಲ ಆ ಬಸ್ಗೆ ಕಾಯ್ಕೊಂಡಿರ್ತಾರೆ. ಲೇಟ್ ಆದರೂ ಬಸ್ ಬಂದ್ರೂ ಅದಕ್ಕೆ ತನ್ನಂಥ ಆಧಾರ್ ಕಾರ್ಡು. ತುಂಬ ಬಾಡಿಗೆ ಎಲ್ಲ ತುಂಬ ಕಷ್ಟ ಸರ್. ಈ ಟ್ರಾಫಿಕ್ಕು, ಮರಗಳು ಬಿದ್ದೋಗಿರ್ತವೆ, ಅಲ್ಲಲ್ಲಿ ರೋಡ್ ಅಗದಿರ್ತಾರೆ. ತುಂಬ ಕಷ್ಟ ಇದೆ ಸರ್ ಚಾಲಕರ ಜೀವನ ಇವತ್ತಿನ ಪರಿಸ್ಥಿತಿ. ಏನು ಡಿಮಾಂಡ್, ಬೇಡಿಕೆ ಏನು ಸರ್ಕಾರಕ್ಕೆ ಮನವಿ ಮಾಡೋದಂದರೆ ಆಟೋ ಚಾಲಕರಿಗೂ ಸಹ ESI PF ಹೆಲ್ತ್ ಫ್ರೀ ಮಾಡಿಕೊಡಿ. ಗ್ಯಾಸು ಸ್ವಲ್ಪ ಬೆಲೆನ ಇಳಿಸಿ, ಸಮಸ್ಯೆಗೆ ಬೆಲೆ ಇಳಿಸಿ, ಅದು ಮನವಿ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.